ವೀಕ್ಷಕರೇ, ಮಾನವನ ಜೀವನದಲ್ಲಿ ಕೆಲವು ಪ್ರಶ್ನೆಗಳು ಕೊನೆ ಉಸಿರು ಇರುವವರೆಗೂ ಹಿಂಬಾಲಿಸ್ತಾನೆ ಇರ್ತವೆ. ಅವುಗಳಲ್ಲಿ ಅತ್ಯಂತ ಮುಖ್ಯವಾದಂತ ಪ್ರಶ್ನೆ, ಮನುಷ್ಯ ಯಾಕೆ ಹುಡ್ತಾನೆ, ಯಾಕೆ ಸತ್ತು ಹೋಗ್ತಾನೆ, ಈ ಜನನ ಮರಣಗಳ ಚಕ್ರ ಯಾವಾಗ ನಿಲ್ಲುತ್ತೆ, ಈ ಚಕ್ರ ಅಂದ್ರೆ ಏನು, ಯಾಕೆ ಇದು ತಿರುಗ್ತಾನೆ ಇರುತ್ತೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಸ್ಪಷ್ಟವಾದಂತ ಉತ್ತರವನ್ನು ಕೊಡುವಂತ ಜೀವನದ ಸತ್ಯವನ್ನ ನೀವು ಈಗ ತಿಳಿದುಕೊಳ್ಳಲಿದ್ದೀರಿ. ವೀಕ್ಷಕರೇ, ಒಂದ್ ಕಾಲದಲ್ಲಿ ಪರ್ವತಗಳ ಮಧ್ಯೆ ಒಂದು ಪ್ರಶಾಂತವಾದಂತ ಆಶ್ರಮ ಇತ್ತು. ಅಲ್ಲಿ ಒಬ್ಬ ಮಹಾತ್ಮ ತನ್ನ ಜೀವನವನ್ನ ಧ್ಯಾನ ಮತ್ತು ತಪಸ್ಸಿಗೆ ಅರ್ಪಿಸಿ ಬದುಕ್ತಾ ಇದ್ದ. ಒಂದ್ ದಿವಸ ಬೆಳಗ್ಗೆ ಆಶ್ರಮಕ್ಕೆ ಒಬ್ಬ ಯುವಕ ಬರ್ತಾನೆ. ಅವನ ಕಣ್ಣಲ್ಲಿ ಅನ್ವೇಷಣೆ ಮತ್ತು ಮನಸ್ಸಲ್ಲಿ ಚಿಂತೆ ಕಾಡ್ತಿತ್ತು. ಆ ಗುರುಗಳ ಬಳಿಗೆ ಬಂದು ವಿನಯದಿಂದ ನಮಸ್ಕರಿಸಿ ಈ ರೀತಿ ಹೇಳ್ತಾನೆ, ಗುರುದೇವ, ಒಂದು ಪ್ರಶ್ನೆ ಅನೇಕ ವರ್ಷಗಳಿಂದ ನನ್ನನ್ನ ಕಾಡ್ತಾ ಇದೆ. ಮಾನವ ಯಾಕೆ ಹುಡ್ತಾನೆ, ಯಾಕೆ ಸತ್ತು ಹೋಗ್ತಾನೆ, ಈ ಜೀವನ ಚಕ್ರ ಯಾಕೆ ತಿರುಗ್ತಾನೆ ಇರುತ್ತೆ, ಇದನ್ನ ನಿಲ್ಸುವಂತ ಮಾರ್ಗ ಏನು ಅಂತ ಕೇಳ್ತಾನೆ. ಆಗ ಗುರುಗಳು ಮುಗುಳ್ನಗುತ್ತಾ ಅವನನ್ನ ನೋಡಿ ಈ ರೀತಿ ಹೇಳ್ತಾರೆ, ಶಿಷ್ಯ, ಇದು ಕೇವಲ ನಿನಗೆ ಮಾತ್ರ ಅಲ್ಲ, ಈ ಭೂಮಿಯಲ್ಲಿ ಹುಟ್ಟಂತ ಪ್ರತಿಯೊಂದು ಜೀವಿಗೂ ಇರುವಂತ ಶಾಶ್ವತವಾದಂತ ಪ್ರಶ್ನೆ ಇದೇನೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನ ತಿಳಿದುಕೊಳ್ಬೇಕು ಅಂದ್ರೆ ನಮ್ಮ ಜೀವನ ಯಾಕಿದೆ, ಅದರ ನಿಜವಾದಂತ ಗುರಿ ಏನು ಅಂತ ಅರಿಯುವುದು. ಇದನ್ನ ತಿಳಿದುಕೊಂಡವನು ಜನನ ಮರಣಗಳ ಬಂಧನದಿಂದ ಮುಕ್ತನಾಗ್ತಾನೆ. ಆತ್ಮಕ್ಕೆ ಮತ್ತೆ ಮತ್ತೆ ಹುಟ್ಟಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ಮೊದಲು ನೀನು ಒಂದು ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೋ. ಒಬ್ಬ ಮನುಷ್ಯ ಹುಟ್ಟುತ್ತಾನೆ ಅನ್ನೋದು ದೈವ ಶಿಕ್ಷೆ ಅಲ್ಲ ಅಂತ ತಿಳಿಬೇಕು. ಅದನ್ನ ಶಾಪ ಅಂತ ಭಾವಿಸಬಾರದು. ಯಾಕೆಂದ್ರೆ ಇದು ಯಾರು ಕೂಡ ನಮ್ಮ ಮೇಲೆ ಬಲವಂತವಾಗಿ ಹೇರದಂತ ನಿರ್ಧಾರ ಅಲ್ಲ. ಒಬ್ಬ ಮನುಷ್ಯ ಈ ಲೋಕದಲ್ಲಿ ಹುಟ್ಟುತ್ತಾನೆ ಅಂದ್ರೆ ಅದರ ಅರ್ಥ ಅವನ ಆತ್ಮಕ್ಕೆ ಇನ್ನೂ ಕೂಡ ಇಲ್ಲಿ ಏನೋ ಕೆಲಸ ಬಾಕಿ ಇದೆ ಅಂತ ಅರ್ಥ. ಅಂದ್ರೆ ನಮ್ಮ ಆತ್ಮಕ್ಕೆ ಇನ್ನೂ ಅನುಭವಿಸಬೇಕಾದಂತ ಫಲಿತಾಂಶಗಳು ಉಳಿದಿವೆ ಅನ್ನೋದು ಇದರ ಅರ್ಥ. ಅವು ತೀರುವವರೆಗೂ ಆತ್ಮ ಮತ್ತೆ ಮತ್ತೆ ಜನ್ಮವನ್ನ ಪಡಿತಾನೆ ಇರುತ್ತೆ ಅಂತ ಗುರುಗಳು ಹೇಳ್ತಾರೆ. ಇದನ್ನ ಕೇಳಿದಂತ ಆ ಯುವಕ ಗುರುವಿನ ಬಳಿ, ಮನುಷ್ಯ ತನ್ನ ಇಷ್ಟದಿಂದಲೇ ಹುಡ್ತಾನ ಗುರುದೇವ ಅಂತ ಕೇಳ್ತಾನೆ. ಆಗ ಗುರುಗಳು, ಅದು ಇಷ್ಟದಿಂದಲ್ಲ, ಅಗತ್ಯದಿಂದ ಹುಡ್ತಾನೆ. ಅದು ಆತ್ಮಕ್ಕೆ ಒಂದು ಅಗತ್ಯ ಮಾತ್ರ. ಏಕೆಂದ್ರೆ ಹಿಂದಿನ ಜನ್ಮಗಳಲ್ಲಿ ನಾವು ಮಾಡಿದಂತ ಕರ್ಮಗಳು, ಅವು ಒಳ್ಳೆದಿರ್ಲಿ ಅಥವಾ ಕೆಟ್ಟದಿರ್ಲಿ, ಅದಕ್ಕೆ ನೀಡಬೇಕಾದಂತ ಫಲಿತಾಂಶ, ಕೊಡ್ಬೇಕಾದಂತ ಜವಾಬ್ದಾರಿ ಪ್ರಕೃತಿಗೆ ಇರುತ್ತೆ. ಆ ಒಂದು ಫಲಗಳು ತೀರ್ಬೇಕಾದ್ರೆ ನಾವು ಮತ್ತೆ ಈ ಭೌತಿಕ ಲೋಕಕ್ಕೆ ಬರಲೇಬೇಕಾಗುತ್ತೆ. ಅದಕ್ಕೆ ನಮ್ಗೆ ಈ ಜನ್ಮ ಸಿಗುತ್ತೆ. ಒಂದು ಬೀಜ ನೆಲದಲ್ಲಿ ಬಿದ್ದ ತಕ್ಷಣ ಮೊಳಕೆ ಹೊಡೆಯೋದಿಲ್ಲ. ಅದಕ್ಕೆ ತಕ್ಕ ಸಮಯ ಮತ್ತು ತಕ್ಕ ಪರಿಸ್ಥಿತಿಗಳು ಬಂದಾಗ ಮಾತ್ರ ಅದು ಮೊಳಕೆ ಹೊಡೆಯುತ್ತೆ. ಅದೇ ರೀತಿ ನಾವು ಈ ಜನ್ಮದಲ್ಲಿ ಮಾಡಿದಂತ ಕೆಲವು ಕರ್ಮಗಳಿಗೆ ಫಲ ತಕ್ಷಣನೇ ಬರ್ಬೋದು. ಆದ್ರೆ ಕೆಲವು ಕರ್ಮಗಳ ಫಲ ಈ ಜನ್ಮದಲ್ಲಿ ಬಾರದೆ ಅವುಗಳನ್ನ ಅನುಭವಿಸೋದಕ್ಕೆ ಮತ್ತೊಂದು ಜನ್ಮ ಬೇಕಾಗಬಹುದು. ಏಕೆಂದ್ರೆ ನಾವು ಮಾಡಿದಂತ ಪ್ರತಿಯೊಂದು ಕರ್ಮಕ್ಕೂ ತಪ್ಪದೆ ಫಲಿತಾಂಶ ಇದ್ದೇ ಇರುತ್ತೆ. ಆದ್ರೆ ಅದು ಯಾವಾಗ ಹೇಗ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಅದು ಸಂಪೂರ್ಣವಾಗಿ ಕಾಲ ಮತ್ತು ದೈವದ ನಿರ್ಧಾರಕ್ಕೆ ಅವಲಂಬಿತವಾಗಿರುತ್ತೆ. ಇದಕ್ಕೆ ಒಂದು ಸ್ಪಷ್ಟವಾದಂತ ಉದಾಹರಣೆನ ಕೊಡ್ತೀನಿ, ಕೇಳು. ಒಬ್ಬ ಮನುಷ್ಯ ತನ್ನ ಹಿಂದಿನ ಜನ್ಮದಲ್ಲಿ ತನ್ನ ಆಧಿಪತ್ಯವನ್ನ, ಅಹಂಕಾರವನ್ನ ತೋರಿಸ್ತಾ ಇತರರನ್ನ ಕೀಳಾಗಿ ನೋಡ್ತಿದ್ದ. ತನಗಿಂತ ಚಿಕ್ಕ ಸ್ಥಾನದಲ್ಲಿ ಇರೋರನ್ನ ಅವಮಾನಿಸ್ತಿದ್ದ. ಅವರ ಗೌರವವನ್ನ ತಗ್ಗಿಸ್ತಾ ಇದ್ದ. ಅವನ ಕೆಟ್ಟ ಭಾವನೆಗಳು ಅವನ ಆತ್ಮದಲ್ಲಿ ಇನ್ನೂ ಉಳಿದಿದ್ವು. ಅವುಗಳಿಗೆ ತಕ್ಕ ಪರಿಹಾರ ಆಗಿರ್ಲಿಲ್ಲ. ಹಾಗಾಗಿ ಅವನು ಈ ಜನ್ಮದಲ್ಲಿ ಮತ್ತೆ ಹುಟ್ಟಿದ್ದ. ಆದ್ರೆ ಈ ಒಂದು ಜನ್ಮದಲ್ಲಿ ಒಳ್ಳೆ ವರ್ತನೆ ಹೊಂದಿದಂತ ಮನುಷ್ಯನಾಗಿ, ಒಳ್ಳೆಯ ಗುಣಗಳು ಇದ್ದಂತೆ ಜೀವಿಯಾಗಿನೇ ಹುಟ್ಟಿದ್ದ. ಆದ್ರೆ ಈ ಜನ್ಮದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಯಾರು ಅವನನ್ನ ಗೌರವಿಸೋದಿಲ್ಲ, ಅವನ ಮಾತಿಗೆ ಬೆಲೆ ಇರೋದಿಲ್ಲ. ಆಗ ಅವನಿಗೆ ಆ ಒಂದು ನೋವಿನ ಅನುಭವ ಆಗುತ್ತೆ. ಯಾಕೆ ನನ್ನ ಜೀವನದಲ್ಲಿ ಇಂಥ ಪರಿಸ್ಥಿತಿ ಎಂಬ ಪ್ರಶ್ನೆ ಮೂಡುತ್ತೆ. ಆದ್ರೆ ಇದು ಶಾಪ ಅಲ್ಲ. ಆತ ತನ್ನ ಹಿಂದಿನ ಜನ್ಮದಲ್ಲಿ ಸೃಷ್ಟಿ ಮಾಡದಂತ ಅಹಂಕಾರ, ಹಿರಿಮೆ, ಇತರರನ್ನ ಕೀಳಾಗಿ ನೋಡೋದು ಮತ್ತೆ ಮುಂತಾದ ಕೃತ್ಯಗಳನ್ನ ಮಾಡಿದ್ದ. ಈಗ ತಾನು ಅದನ್ನು ಅನುಭವಿಸಿ ಬೇರೆಯವರನ್ನ ಗೌರವಿಸ್ತಾ ಇರೋದು ಎಷ್ಟು ನೋವನ್ನು ಉಂಟು ಮಾಡುತ್ತೆ ಎಂಬುದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಂದಂತ ಅವಕಾಶನೇ ಈ ಒಂದು ಜನ್ಮ. ಕರ್ಮದ ಫಲವನ್ನ ತೀರಿಸೋದಕ್ಕೆ ಪ್ರಕೃತಿ ಮಾಡಿರುವಂತ ಒಂದು ವ್ಯವಸ್ಥೆ. ಇಲ್ಲಿ ನಾವು ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ಜನ್ಮ ನಮ್ಮ ಸ್ವಇಚ್ಛೆಯಿಂದ ಬಂದಿದ್ದಲ್ಲ. ಇದು ನಮ್ಮ ಆತ್ಮ ಬೆಳವಣಿಗೆಗಾಗಿ, ನಮ್ಮ ಕರ್ಮಗಳ ತೀರ್ಪಿಗಾಗಿ ಪ್ರಕೃತಿ ಕೊಟ್ಟಿರುವಂತ ಅವಕಾಶ. ಜೀವನ ಅನ್ನೋದು ಶಿಕ್ಷೆ ಅಲ್ಲ, ಅದು ನಮ್ಮನ್ನ ತರಬೇತಿ ಕೊಡುವಂತ ಒಬ್ಬ ಮಹಾನ್ ಗುರು. ನಾವು ಎದುರಿಸಬೇಕಿರುವಂತ ಪ್ರತಿಯೊಂದು ಅನುಭವ, ಪ್ರತಿಯೊಂದು ಪರಿಸ್ಥಿತಿ ಕೂಡ ಆತ್ಮವನ್ನ ಶುದ್ಧಗೊಳಿಸಿ ಮತ್ತೆ ಕರ್ಮಗಳ ನಿವಾರಣೆಗೆ ದಾರಿಯನ್ನ ಮಾಡಿಕೊಡುತ್ತೆ. ಹೀಗಾಗಿ ಪ್ರಕೃತಿ ನಮ್ಗೆ ಮತ್ತೆ ಮತ್ತೆ ಜನ್ಮವನ್ನ ಕೊಡುತ್ತೆ ಅಂತ ಗುರುಗಳು ಹೇಳ್ತಾರೆ. ಆಗ ಆ ಯುವಕ, ಅಂದ್ರೆ ಪ್ರತಿಯೊಬ್ಬರು ತಮ್ಮ ಹಿಂದಿನ ಜನ್ಮದಲ್ಲಿ ಮಾಡದಂತ ಯಾವುದೋ ಕೃತ್ಯದ ಫಲವಾಗಿ ಈ ಒಂದು ಜನ್ಮವನ್ನ ಪಡೆಯುತ್ತಾರ ಗುರುಗಳೇ ಅಂತ ಕೇಳ್ತಾನೆ. ಆಗ ಗುರುಗಳು, ಖಂಡಿತವಾಗಿನೂ ಹೌದು, ನಮ್ಮ ಆತ್ಮ ಒಂದು ಜನ್ಮದಲ್ಲಿ ಅಂತ್ಯ ಆಗೋದಿಲ್ಲ. ಇದು ಅನೇಕ ಜನ್ಮಗಳ ಪ್ರಯಾಣ. ನಾವು ಹಿಂದಿನ ಜನ್ಮಗಳಲ್ಲಿ ಮಾಡದಂತ ಕರ್ಮಗಳ ಭಾರ, ಅವು ಒಳ್ಳೇದಾಗ್ಲಿ ಅಥವಾ ಕೆಟ್ಟಾಗ್ಲಿ ಆತ್ಮದಲ್ಲಿ ಗುರ್ತನ್ನ ಬಿಟ್ಟು ಹೋಗಿರ್ತವೆ. ಆ ಒಂದು ಕರ್ಮಗಳ ಪ್ರಭಾವ ಸಂಪೂರ್ಣವಾಗಿ ತೀರುವವರೆಗೂ, ಅಂದ್ರೆ ನಾವು ಮಾಡದಂತ ಪುಣ್ಯಗಳು ಫಲಿಸುವವರೆಗೂ ಅಥವಾ ಪಾಪಗಳನ್ನ ಅನುಭವಿಸಿ ತೀರ್ಸೋವರೆಗೂ ಆತ್ಮಕ್ಕೆ ಮತ್ತೆ ಮತ್ತೆ ಜನ್ಮ ತಳ್ಳಲೇಬೇಕಾಗುತ್ತೆ. ಹೀಗೆ ನಮ್ಮ ಆಸೆಗಳು, ಬಂಧನಗಳು, ಋಣಗಳು, ಅಪೂರ್ವವಾದಂತ ಅನುಭವಗಳು, ಅನುರಾಗಗಳು ಇವೆಲ್ಲ ಸೇರಿ ಒಂದು ಹೊಸ ಜೀವನವನ್ನ ರೂಪಿಸ್ತವೆ. ಅದಕ್ಕೆ ಆತ್ಮ ಮತ್ತೆ ಈ ಲೋಕಕ್ಕೆ ಬರುತ್ತೆ. ಯಾಕೆಂದ್ರೆ ಅದು ತಾನೇ ಸೃಷ್ಟಿ ಮಾಡದಂತ ದಾರಿಯಲ್ಲಿ ಮತ್ತೆ ನಡಿಬೇಕಾಗುತ್ತೆ. ತಾನೇ ಮಾಡದಂತ ಆ ಕರ್ಮಗಳು ಅವು ಯಾವಾಗ್ಲಾದ್ರೂ ಫಲಿಸಲೇಬೇಕು.
ಅವುಗಳನ್ನ ಸಂಪೂರ್ಣವಾಗಿ ಅನುಭವಿಸುವವರೆಗೂ ಆತ್ಮಕ್ಕೆ ವಿಶ್ರಾಂತಿ ಇರೋದಿಲ್ಲ. ಇದು ಯಾರ ಜವಾಬ್ದಾರಿ ಕೂಡ ಅಲ್ಲ. ಆತ್ಮ ತಾನೇ ತನ್ನ ಜೀವನದ ಮೇಲೆ ಬರೆದಂತ ಕಥೆಯನ್ನ ಮತ್ತೆ ಪೂರ್ಣಗೊಳಿಸುತ್ತೆ ಅಂತ ಗುರುಗಳು ಹೇಳ್ತಾರೆ. ಆಗ ಯುವಕ, ಗುರುದೇವ, ಜನ್ಮ ಯಾಕೆ ಬರುತ್ತೆ ಅಂತ ನೀವು ಸ್ಪಷ್ಟವಾಗಿ ಹೇಳಿದ್ರಿ. ಈಗ ನನಗೆ ಮತ್ತೊಂದು ಸಂದೇಹ ಉಂಟಾಗ್ತಿದೆ. ಈ ಮರಣ ಯಾವಾಗ ಬರುತ್ತೆ, ಯಾಕೆ ಬರುತ್ತೆ? ಮರಣ ಬಂದ್ರೆ ಆತ್ಮದ ಪ್ರಯಾಣ ಮುಗ್ದಿದೆ ಅಂತನಾ, ಅಥವಾ ಮರಣವು ಒಂದು ಹಂತ ಮಾತ್ರನ ಅಂತ ಕೇಳ್ತಾನೆ. ಆಗ ಗುರುಗಳು ಈ ಒಂದು ಪ್ರಶ್ನೆ ಜೀವನದ ಬಗ್ಗೆ ಆಳವಾಗಿ ಚಿಂತಿಸುವಂತ ಪ್ರತಿಯೊಂದು ಆತ್ಮಕ್ಕೂ ಹುಟ್ಟಿರುತ್ತೆ. ಮೊದಲಿಗೆ ಒಂದು ವಿಷಯವನ್ನ ನೆನಪಲ್ಲಿಟ್ಕೋ, ನಮ್ಗೆ ಕಾಣಿಸೋದು ಈ ಶರೀರ ಮಾತ್ರ. ಆ ಶರೀರ ಹುಟ್ಟುತ್ತೆ, ಬೆಳೆಯುತ್ತೆ, ವಯಸ್ಸಾಗುತ್ತೆ, ನಂತರ ಸತ್ತು ಹೋಗುತ್ತೆ. ಆದ್ರೆ ಶರೀರವನ್ನ ಚಲಿಸುವಂತೆ ಮಾಡುವಂತ ನಿಜವಾದ ಶಕ್ತಿ ಆತ್ಮ. ಅದು ಶಾಶ್ವತ ಆತ್ಮ, ಮರಣವನ್ನ ಹೊಂದೋದಿಲ್ಲ. ನಮ್ಮ ಶರೀರ ಕೇವಲ ಆತ್ಮ ಧರಿಸಿದಂತ ಒಂದು ಬಟ್ಟೆಯಂತೆ. ಆ ಉಡುಪು ಹಳೆದಾದ್ರೆ ನಾವು ಅದನ್ನ ಬಿಟ್ಟು ಬೇರೆ ಬಟ್ಟೆಯನ್ನ ಬದಲಾಯಿಸ್ತೀವಲ್ವಾ? ಹಾಗೆ ಶರೀರ ಕ್ರಮವಾಗಿ ದುರ್ಬಲ ಆದಾಗ ಆತ್ಮ ಅದನ್ನ ತ್ಯಜಿಸುತ್ತೆ, ನಂತರ ಮತ್ತೆ ಒಂದು ಹೊಸ ಶರೀರವನ್ನ ಧರಿಸುತ್ತೆ. ಆ ಒಂದು ಬದಲಾವಣೆಯನ್ನೇ ನಾವು ಮರಣ ಅಂತ ಕರಿತೀವಿ. ಆದ್ರೆ ನಿಜವಾಗ್ಲೂ ಮರಣ ಅಂದ್ರೆ ಅದು ಅಂತ್ಯ ಮಾತ್ರ ಅಲ್ಲ, ಅದೊಂದು ಹೊಸ ಆರಂಭ. ಒಬ್ಬ ವಿದ್ಯಾರ್ಥಿ ಶಾಲೆಯಲ್ಲಿ 1 ವರ್ಷ ಓದಿ ಪರೀಕ್ಷೆಗಳನ್ನ ಬರೆದು ಮುಗಿಸಿದ ನಂತರ ಅವನು ಪಾಸ್ ಆಗ್ತಾನೆ. ಹಾಗಂತ ಅವನ ಸಂಪೂರ್ಣ ಓದು ಮುಗ್ದಿದೆ ಅಂತ ಅರ್ಥನ? ಇಲ್ಲ ಅಲ್ವಾ? ಅವನು ಮತ್ತೆ ಮುಂದಿನ ತರಗತಿಗೆ ಹೋಗ್ತಾನೆ. ಮರಣ ಕೂಡ ಅದೇ ರೀತಿ. ಒಂದು ಪಾಠಶಾಲೆಯ ಮುಕ್ತಾಯ ಆದ ನಂತರ ಅದು ಮುಂದಿನ ತರಗತಿಗೆ ಪ್ರವೇಶ ಮಾಡೋದಕ್ಕೆ ಸಿದ್ಧ ಆಗುತ್ತೆ. ಅಂದ್ರೆ ಮುಂದಿನ ಜನ್ಮಕ್ಕೆ ಅದು ಸಿದ್ಧ ಆಗುತ್ತೆ ಅಂತ ಹೇಳ್ತಾರೆ. ಆಗ ಆ ಯುವಕ, ಗುರುದೇವ, ಮರಣದ ನಂತರ ಏನ್ ಸಂಭವಿಸುತ್ತೆ? ಆತ್ಮ ತಕ್ಷಣವೇ ಇನ್ನೊಂದು ಜನ್ಮಕ್ಕೆ ಹೋಗುತ್ತಾ? ಅಲ್ಲಿ ಆಗ ಏನ್ ನಡೆಯುತ್ತೆ ಅಂತ ಕೇಳ್ತಾನೆ. ಆಗ ಗುರುಗಳು, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀಯಾ. ಆತ್ಮ ಶರೀರವನ್ನ ಬಿಟ್ಟು ಹೊರಟ ನಂತರ ಆತ್ಮ ತಕ್ಷಣ ಆಕಾಶಕ್ಕೆ ಏರೋದಿಲ್ಲ ಅಥವಾ ಬೇಗನೆ ಮತ್ತೊಂದು ಜನ್ಮಕ್ಕೆ ಪ್ರವೇಶ ಮಾಡೋದಿಲ್ಲ. ಆ ಒಂದು ಸಮಯದಲ್ಲಿ ಪ್ರಕೃತಿ, ದೈವಿಕ ಶಕ್ತಿಗಳು ಆತ್ಮಕ್ಕೆ ಒಂದು ಮಧ್ಯಂತರ ಹಂತವನ್ನ ಸೃಷ್ಟಿ ಮಾಡ್ತವೆ. ಅದೇ ಸ್ವರ್ಗ ಮತ್ತು ನರಕದ ಅನುಭವಗಳು. ಅಂದ್ರೆ ನಾವು ಈ ಜನ್ಮದಲ್ಲಿ ಮಾಡದಂತ ಜೀವನದ ಸಂಪೂರ್ಣ ಚಿತ್ರಣವನ್ನ ಪ್ರಕೃತಿ ನಮ್ಗೆ ಎದುರಾಗಿ ಇಟ್ಟಿದೆ. ನಾವು ಮಾಡದಂತ ಪ್ರತಿಯೊಂದು ಒಳ್ಳೆ ಕೆಲಸ ಕೂಡ ನಮ್ಗೆ ಒಂದು ಸಂತೋಷದ ಅನುಭವವನ್ನ ಕೊಡುತ್ತೆ. ಅದೇ ಸ್ವರ್ಗದ ಅನುಭವ. ನಾವು ಮಾಡದಂತ ಪ್ರತಿಯೊಂದು ಕೆಟ್ಟ ಕೆಲಸ ನಮ್ಗೆ ನೋವನ್ನ ಉಂಟು ಮಾಡ್ತಿರುತ್ತೆ. ಅದೇ ನರಕದ ಅನುಭವ. ಇವು ಕೆಲವು ನಿಮಿಷಗಳಾಗಬಹುದು ಅಥವಾ 10 ವರ್ಷಗಳಿಗೂ ಸಮಾನವಾಗಬಹುದು. ಅದು ಅವರವರ ಆತ್ಮ ಮಾಡದಂತ ಕರ್ಮಗಳ ಫಲಗಳ ಮೇಲೆ ನಿರ್ಧರಿತವಾಗುತ್ತೆ. ಈ ಒಂದು ಅನುಭವಗಳ ನಂತರ ಮಾತ್ರ ಪ್ರಕೃತಿ ಒಂದು ತೀರ್ಪನ್ನ ಕೊಡುತ್ತೆ. ಆತ್ಮಕ್ಕೆ ಯಾವ ಪಾಪ ಪೂರ್ಣ ಆಗಿದೆ, ಯಾವ ಪುಣ್ಯ ಇನ್ನೂ ಕೂಡ ಉಳಿದಿದೆ, ಯಾವ ಆಸೆ ಇನ್ನೂ ಕೂಡ ಇದೆ, ಯಾವ ಋಣವನ್ನ ಇನ್ನೂ ಕೂಡ ತೀರಿಸಬೇಕಾಗಿದೆ ಎಂಬುದನ್ನು ಆಧರಿಸಿ ನಮ್ಮ ಮುಂದಿನ ಜನ್ಮ ಎಲ್ಲಾಗಬೇಕು, ಯಾರ ಮನೆಯಲ್ಲಿ ಹುಟ್ಟಬೇಕು, ಯಾವ ಪರಿಸ್ಥಿತಿಯಲ್ಲಿ ಬದುಕಬೇಕು ಅಂತ ನಿರ್ಧರಿಸಲಾಗುತ್ತೆ. ಆ ಒಂದು ನಿರ್ಧಾರದ ಪ್ರಕಾರ ಆತ್ಮ ತನ್ನ ಹೊಸ ಶರೀರವನ್ನ ಧರಿಸುತ್ತೆ. ಅದೇ ನಮ್ಮ ಜನ್ಮ, ಅದೇ ನಮ್ಮ ಮುಂದಿನ ಜೀವನ ಅಂತ ಗುರುಗಳು ಹೇಳ್ತಾರೆ. ಆಗ ಆ ಯುವಕ, ಮರಣದಿಂದ ಎಲ್ಲವೂ ಕೂಡ ಮುಗಿಯುತ್ತೆ ಎಂಬ ಕಲ್ಪನೆ ತಪ್ಪ ಗುರುದೇವ ಅಂತ ಕೇಳ್ತಾನೆ. ಆಗ ಗುರುಗಳು, ಖಂಡಿತವಾಗಿಯೂ ತಪ್ಪು. ಏಕೆಂದ್ರೆ ಪ್ರತಿಯೊಂದು ಜನ್ಮದಲ್ಲೂ ನಾವು ಕೆಲವು ಪಾಠಗಳನ್ನ ಪೂರ್ಣಗೊಳಿಸ್ತೀವಿ. ಆದ್ರೆ ಕೆಲವು ಪಾಠಗಳು ಇನ್ನೂ ಕೂಡ ಉಳಿದಿರ್ತವೆ. ಕೆಲ ಹೊಸ ಕರ್ಮಗಳನ್ನ ಮಾಡ್ತೀವಿ, ಅವು ತೀರದೆ ಉಳಿತವೆ. ಅದಕ್ಕೇನೆ ಮರಣ ಅಂದ್ರೆ ಜೀವನ ಯಾತ್ರೆಯಲ್ಲಿ ಒಂದು ಚಿಕ್ಕ ವಿರಾಮ ಮಾತ್ರ. ಪ್ರಯಾಣ ಇನ್ನೂ ಕೂಡ ಮುಂದುವರಿಯುತ್ತೆ. ಆತ್ಮ ಒಂದು ಹಂತವನ್ನು ಮುಗಿಸಿ ಮುಂದಿನ ಹಂತಕ್ಕೆ ಕಾಲಿಡುತ್ತೆ. ಒಂದು ಶಾಲೆಯನ್ನ ಮುಗಿಸಿ ಮತ್ತೊಂದು ಶಾಲೆಗೆ ಸೇರುವ ಹಾಗೆ ಅಂತ ಗುರುಗಳು ಹೇಳ್ತಾರೆ. ಆಗ ಆ ಯುವಕ, ಗುರುದೇವ, ಮರಣ ಅನ್ನುವಂತ ಮಾತೆ ಭಯ ಹುಟ್ಟಿಸುತ್ತೆ. ನಾವೇ ಸಾಯ್ತೀವ ಅಥವಾ ನಮ್ಮ ಹತ್ತಿರದವರು ಸಾಯ್ತಾರ ಎಂಬ ಭಯ ಕಾಡುತ್ತೆ. ಈ ಒಂದು ಭಯ ನಿಜವಾಗಿಯೂ ಸಹಜನ ಅಂತ ಕೇಳ್ತಾನೆ. ಆಗ ಗುರುಗಳು, ಈ ಭಯ ಸಹಜನೆ, ಆದ್ರೆ ಮರಣವನ್ನ ಒಂದು ಅಂತಿಮ ಗಮ್ಯಸ್ಥಾನ ಅಂತ ಭಾವಿಸ್ತವ್ರಿಗೆ ಮಾತ್ರ ಆ ಭಯ ಬರುತ್ತೆ. ಆದ್ರೆ ಅದನ್ನ ಒಂದು ಹಂತವಾಗಿ, ಒಂದು ಬದಲಾವಣೆಯಾಗಿ, ಒಂದು ಶಾಲೆ ಮುಗಿದು ಇನ್ನೊಂದು ಶಾಲೆಗೆ ಹೋಗುವಂತೆ ನೋಡಿದ್ರೆ ಮರಣ ಎಂಬುದಕ್ಕೆ ಭಯ ಇರೋದಿಲ್ಲ. ಉದಾಹರಣೆಗೆ, ಮಗು ಒಂದು ವಿದ್ಯಾಭ್ಯಾಸಕ್ಕೆ ಮೊದಲ ಬಾರಿಗೆ ಮನೆಯಿಂದ ಹಾಸ್ಟೆಲ್ಗೆ ಹೋಗ್ತಿದೆ ಅಂತ ಊಹೆ ಮಾಡ್ಕೊಳ್ಳಿ. ಆಗ ಅವನಿಗೆ ಸ್ವಲ್ಪ ಭಯ ಇರುತ್ತೆ. ಹೊಸ ಜಾಗ, ಹೊಸ ಜನರ ಜೊತೆ ಇರಬೇಕು ಎಂಬ ಆಲೋಚನೆಯಿಂದ ಒಂದು ಅಸಹಜವಾದಂತ ಭಾವನೆ, ಅಜ್ಞಾತವಾದಂತ ಅಸೌಕರ್ಯ ಉಂಟಾಗುತ್ತೆ. ಅದು ಸ್ವಲ್ಪ ಮಟ್ಟಿಗೆ ಸಹಜನೆ. ಆದ್ರೆ ತಾನು ಯಾಕಾಗಿ ಹೋಗ್ತಿದ್ದೀನಿ, ತನ್ನ ಮುಂದಿನ ಭವಿಷ್ಯಕ್ಕಾಗಿನೇ ಅಲ್ವಾ ಅಂತ ತಿಳಿದ್ರೆ ಆ ಒಂದು ಭಯ ನಿಧಾನವಾಗಿ ಕಡಿಮೆ ಆಗುತ್ತೆ. ಅದೇ ರೀತಿ ಮರಣ ಅಂದ್ರೆ ಒಂದು ಆತ್ಮ ತನ್ನ ನಿಜವಾದಂತ ಸತ್ಯವನ್ನ, ತನ್ನ ನಿಜವಾದಂತ ಸ್ವರೂಪವನ್ನ ಅರಿಯೋದಕ್ಕೆ ಇಡುವಂತ ಮತ್ತೊಂದು ಹೆಜ್ಜೆ. ಇದು ಒಂದು ಅಂತ್ಯ ಅಲ್ಲ, ಇದು ಒಂದು ಆರಂಭ. ಈ ಒಂದು ಸತ್ಯವನ್ನು ನಾವು ನಿಜವಾಗಿಯೂ ಅರ್ಥ ಮಾಡ್ಕೊಂಡ್ರೆ ಮರಣದ ಬಗ್ಗೆ ಇರುವಂತ ಭಯ ನಿಧಾನವಾಗಿ ಕಡಿಮೆ ಆಗುತ್ತೆ ಅಂತ ಗುರುಗಳು ಆ ಯುವಕನಿಗೆ ಹೇಳಿದ್ರು. ಆಗ ಆ ಯುವಕ, ಗುರುದೇವ, ನಮ್ಗೆ ಜನ್ಮ ಬರುತ್ತೆ ಮತ್ತೆ ಮರಣ ಕೂಡ ಬರುತ್ತೆ. ಈ ರೀತಿ ತಿರುಗ್ತಾನೆ ಇರುವಂತ ಆ ಒಂದು ಚಕ್ರ ಯಾವಾಗ ನಿಲ್ಲುತ್ತೆ ಅಂತ ಕೇಳ್ತಾರೆ. ಆಗ ಗುರುಗಳು, ಈಗ ನೀನು ನಿಜವಾದ ಪ್ರಶ್ನೆಯನ್ನ ಕೇಳಿದ್ಯಾ. ಜನನ ಮತ್ತು ಮರಣದ ಚಕ್ರ ಯಾಕೆ ನಿಲ್ಲಲ್ಲ ಅನ್ನೋದನ್ನ ತಿಳಿದುಕೊಳ್ಳಬಲ್ಲವರೇ ಮೋಕ್ಷ ಮಾರ್ಗದಲ್ಲಿ ಹೆಜ್ಜೆಯನ್ನ ಇಡ್ತಾರೆ. ಈ ಒಂದು ಚಕ್ರ ತಿರುಗ್ತಲೇ ಇರೋದು ನಮ್ಮ ಆಸೆಗಳ ಕಾರಣದಿಂದ. ಹುಟ್ಟಿದ ತಕ್ಷಣ ನಾವು ಕೆಲವು ವಿಷಯಗಳಿಗೆ ಆಕರ್ಷಿತರಾಗ್ತೀವಿ. ಅವು ಹಣ, ಪ್ರೀತಿ, ಮಾನ್ಯತೆ, ಬಂಧನಗಳು, ಈ ರೀತಿ ಇತ್ಯಾದಿ. ಇವುಗಳ ಮೇಲೆ ನಮ್ಮ ಆಸಕ್ತಿ, ಆಕಾಂಕ್ಷೆ, ಅಧಿಪತ್ಯ, ಬಯಕೆ ಹೆಚ್ಚಾಗ್ತಾನೆ ಹೋಗುತ್ತೆ.
ನಮ್ಮ ಮನಸ್ಸು ಈ ಲೋಕದ ಕಲ್ಪನೆಗಳಿಗೆ ಸೀಮಿತವಾಗಿ ಅವುಗಳಿಗೆ ದಾಸರಾಗ್ಬಿಡ್ತೇವೆ. ನಿಜವಾದ ಸಮಸ್ಯೆ ಅದೇ. ಅದು ನಿಜವಾದ ಅರಿವಿನ ಕೊರತೆ. ಆ ಒಂದು ಅರಿವಿನ ಕೊರತೆ 3 ಮುಖ್ಯವಾದಂತ ದೊಡ್ಡ ಮಾಯೆಗಳ ಮೇಲೆ ಆಧಾರವಾಗಿದೆ. ಮೊದಲನೇದು, ನಾವು ಇನ್ನೂ ಕೂಡ ನಮ್ಮನ್ನ ಶರೀರ ಅಂತ ಭಾವಿಸ್ತೀವಿ. ಎರಡನೇದು, ಈ ಕ್ಷಯಿಸುವಂತ ಲೋಕನೇ ನಿಜ ಅಂತ ನಂಬೋದು. ಇನ್ನು ಮೂರನೇದು, ಆ ಬಂಧನಗಳೇ ಶಾಶ್ವತ ಅಂತ ಭಾವಿಸೋದು. ಈ ತಪ್ಪು ನಂಬಿಕೆಗಳ ಕಾರಣದಿಂದನೇ ನಾವು ಮತ್ತೆ ಮತ್ತೆ ಜನನ ಮರಣಗಳ ಚಕ್ರದಲ್ಲಿ ಸಿಲುಕ್ತೀವಿ. ನಿನ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳ್ತೀನಿ ಕೇಳು. ಒಂದು ಚಿಕ್ಕ ಮಗು ಆಟಿಕೆಗಳ ಜೊತೆ ಆಟದಲ್ಲಿ ಮುಳುಗಿ ಹೋಗಿರುತ್ತೆ. ತಾಯಿ ಕರೆದ್ರೂ ಕೂಡ ಆ ಮಗು ಗಮನ ಕೊಡೋದಿಲ್ಲ. ಆ ಒಂದು ಮಗುವಿಗೆ ಊಟ ಮಾಡ್ಬೇಕಿದೆ, ಆದ್ರೆ ಅದಕ್ಕಿಂತ ಆಟನೇ ಮುಖ್ಯ ಅಂತ ಅದು ಭಾವಿಸುತ್ತೆ. ಹಾಗೇನೆ ನಾವು ಕೂಡ ಈ ಲೋಕದ ಆಸೆ ಪಾಸೆಗಳಲ್ಲಿ ಮುಳುಗಿ ಹೋಗಿದ್ದೇವೆ. ಹೆಸರು, ಕೀರ್ತಿ, ಬಂಧುಗಳು, ಯಶಸ್ಸು, ಹಣ, ಆಸ್ತಿ, ಅಂತಸ್ತು ಇವುಗಳ ಹಿಂದೆ ಓಡ್ತಾ ನಮ್ಮ ನಿಜವಾದ ಹಸಿವನ್ನ ಮರ್ತಿದ್ದೇವೆ. ಆ ಒಂದು ಹಸಿವು ಏನಪ್ಪಾ ಅಂದ್ರೆ ಆತ್ಮಜ್ಞಾನ, ಶಾಂತಿ, ವಿಮುಕ್ತಿ. ನಿಜವಾಗಿಯೂ ನಮ್ಮ ಆತ್ಮಕ್ಕೆ ಬೇಕಾಗಿರೋದು ಹಣ, ಅಂತಸ್ತು, ಯಶಸ್ಸು, ಕೀರ್ತಿ ಅಲ್ಲ. ಅದಕ್ಕೆ ಬೇಕಿರೋದು ಶಾಂತಿ, ವಿಮುಕ್ತಿ, ಜ್ಞಾನ. ಅವು ನಮ್ಮಲ್ಲಿವೆ, ಆದ್ರೆ ನಾವು ಅವುಗಳ ಕಡೆಗೆ ತಿರುಗಿ ನೋಡ್ತಿಲ್ಲ. ಅದಕ್ಕೇನೆ ಈ ಜನನ ಮರಣಗಳ ಚಕ್ರ ನಿಲ್ತಿಲ್ಲ ಅಂತ ಗುರುಗಳು ಹೇಳ್ತಾರೆ. ಆಗ ಈ ಯುವಕ, ಗುರುದೇವ, ಈ ಚಕ್ರ ನಿಲ್ಲೋದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಆಗ ಗುರುಗಳು, ಇದು ನಿಲ್ಲೋದಕ್ಕೆ ನಾವು ಮೋಕ್ಷ ಮಾರ್ಗಕ್ಕೆ ಹೆಜ್ಜೆಯನ್ನ ಇಡಬೇಕು. ಇದನ್ನ ಹೊರಗೆ ಯಾರು ತೋರ್ಸೋದಿಲ್ಲ. ನಮ್ಮೊಳಗೆ ನಾವು ಹುಡುಕ್ಬೇಕಾದಂತ ದಾರಿ ಇದು. ಇಲ್ಲಿವರೆಗೂ ನಾವು ಬಾಹ್ಯ ಜಗತ್ತಿನ ಕಿರಣಗಳಲ್ಲಿ ಅಡಕೊಂಡು ಬದುಕ್ತಾ ಇದೀವಿ. ಈಗ ನಮ್ಮ ದೃಷ್ಟಿಯನ್ನ ಒಳಗೆ ತಿರುಗಿಸ್ಬೇಕು, ಆತ್ಮ ಬೋಧನೆಯನ್ನ ಪಡಿಬೇಕು. ಈ ಒಂದು ಮಾರ್ಗವು ಸಾಧನೆ, ಧ್ಯಾನ, ಸತ್ಯಾನ್ವೇಷಣೆಗಳಿಂದ ಆರಂಭ ಆಗುತ್ತೆ. ಮೊದಲನೇದಾಗಿ ಈ ದೇಹ ನಂದಲ್ಲ ಅಥವಾ ಈ ದೇಹ ನಾನಲ್ಲ ಎಂಬ ಸ್ಪಷ್ಟತೆ ಬರಬೇಕು. ಈ ಸಂಬಂಧ ಮತ್ತು ಬಂಧನಗಳು ತಾತ್ಕಾಲಿಕ ಎಂಬುದನ್ನ ಗ್ರಹಿಸಬೇಕು. ನಾನು ಮಾಡದಂತ ಕೆಲಸಕ್ಕೆ ಫಲಿತಾಂಶ ಬರಬೇಕು ಎಂಬ ಆಸೆ ಬಿಡಬೇಕು. ಮತ್ತೆ ನಮ್ಮೊಳಗೆ ಇರುವಂತಹ ಶಾಶ್ವತ ಆನಂದವನ್ನ ಹುಡುಕೋದಿಕ್ಕೆ ಶುರು ಮಾಡಬೇಕು. ಇದು ಸುಲಭ ಅಲ್ಲ, ಆದ್ರೆ ಅಸಾಧ್ಯನೂ ಕೂಡ ಅಲ್ಲ. ಇದು ಒಂದೇ ದಿನದಲ್ಲಿ ನಡೆಯೋದಿಲ್ಲ. ಆದ್ರೆ ನಿತ್ಯ ಸಾಧನೆ, ಆಳವಾದಂತ ಆತ್ಮ ವಿಚಾರಣೆ, ಮನಸ್ಸಿನ ಶುದ್ಧತೆಯಿಂದ ಇದು ಖಂಡಿತ ಸಾಧ್ಯ ಆಗುತ್ತೆ. ಇದು ಹೊರಗಡೆ ಸಿಗುವಂತ ಮಾರ್ಗ ಅಲ್ಲ, ನಮ್ಮೊಳಗಿಂದನೇ ಶುರುವಾಗುತ್ತೆ. ಈ ಒಂದು ದಾರಿನೇ ಮೋಕ್ಷಕ್ಕೆ ಕರೆದೊಯ್ಯುವಂತ ಮಾರ್ಗ. ಆ ಮೋಕ್ಷ ದೊರೆತಾಗ ಜನನ ಮರಣಗಳ ಚಕ್ರ ನಿಲ್ಲುತ್ತೆ. ಈ ಮನುಷ್ಯ ಜನನ ಮರಣಗಳ ಚಕ್ರದಲ್ಲಿ ಯಾಕೆ ಸಿಕ್ಕಾಕೊಂಡಿದ್ದೇನೆ ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ತನ್ನ ನಿಜವಾದ ಸತ್ಯವನ್ನ ಮರೆತು ಶರೀರನೇ ನಿಜ ಅಂತ ಭಾವಿಸಿರೋದ್ರಿಂದ, ಕೋರಿಕೆಗಳು, ಅಹಂಕಾರಗಳು, ಬಂಧನೆಗಳ ಮಾಯೆಯಲ್ಲಿ ಸಿಕ್ಕಾಕೊಂಡಿರೋದ್ರಿಂದ, ಈ ಲೋಕ ಜೀವನವನ್ನೇ ಶಾಶ್ವತ ಅಂತ ಭಾವಿಸಿ ಮನಸ್ಸು ಅದಕ್ಕೆ ದಾಸನಾಗಿರುವಂತ ಕಾರಣದಿಂದ ಆತ್ಮ ತನ್ನ ನಿಜವಾದ ಗಮ್ಯತೆ ಕಡೆಗೆ ಹೋಗದೆ ಮತ್ತೆ ಮತ್ತೆ ಈ ಲೋಕಕ್ಕೆ ಬರುತ್ತೆ. ಇದು ಜನನ ಮರಣಗಳ ಚಕ್ರ. ಮೋಕ್ಷವನ್ನ ಬಯಸ್ತಾ ಇದ್ರೆ ಬದಲಾಯಿಸಬೇಕಾದದ್ದು ಶರೀರವನ್ನಲ್ಲ, ನಮ್ಮ ಮನಸ್ಸನ್ನ, ಹೊರಗಿನ ಪರಿಸ್ಥಿತಿಗಳನ್ನಲ್ಲ. ಮನುಷ್ಯ ಮೋಕ್ಷವನ್ನ ಪಡೆಯೋದಕ್ಕೆ ನಿಜವಾದ ದಾರಿ ಇದೆ. ನಾನು ಈ ದೇಹವಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕು. ಬಂಧನಗಳ ಮೇಲೆ ಇರುವಂತ ಆಸೆಯನ್ನ ಬಿಡಬೇಕು. ಕರ್ಮ ಫಲಗಳ ಕುರಿತು ಅರ್ಥಕೊಳ್ಬೇಕು. ಆತ್ಮ ಸ್ವರೂಪದ ಮೇಲೆ ಮನ್ಸಿಡಬೇಕು. ಈ ಒಂದು ಮಾರ್ಗ ಆತ್ಮ ಬೋಧನೆಯಿಂದ ಶುರುವಾಗುತ್ತೆ. ಅದನ್ನ ಸಾಧನೆ, ಧ್ಯಾನ, ಉಪದೇಶಗಳಿಂದ ಗಳಿಸಬಹುದು. ಇದು ಒಂದು ದಿವಸದಲ್ಲಿ ಬದಲಾಗುವಂತ ಮಾರ್ಗ ಅಲ್ಲ, ಆದ್ರೆ ಇದು ಖಂಡಿತ ಸಾಧ್ಯವಾದಂತ ಮಾರ್ಗ. ಇದೇ ಮೋಕ್ಷದ ಕಡೆಗೆ ಕರೆದೊಯ್ಯುವಂತ ದಾರಿ. ಈ ಒಂದು ಮಾರ್ಗದಲ್ಲಿ ನಮ್ಗೆ ಶಾಶ್ವತವಾದಂತ ಶಾಂತಿ, ಸಮಾಧಾನ, ನೆಮ್ಮದಿ, ಆನಂದ ಸಿಗುತ್ತೆ. ಇವತ್ತಿಂದಲೇ ನೀವು ಆ ಒಂದು ಮಾರ್ಗದಲ್ಲಿ ಹೆಜ್ಜೆಯನ್ನ ಇಡಬಹುದು. ಅದು ಪ್ರಶ್ನೆಗಳಿಂದಲ್ಲ, ಆತ್ಮ ವಿಚಾರದಿಂದ, ಭಯದಿಂದಲ್ಲ, ಜ್ಞಾನದಿಂದ, ಭಾರವಾಗಿ ಅಲ್ಲ, ಶ್ರದ್ಧೆಯಿಂದ, ಶಾಂತಿಯಿಂದ. ಈ ಒಂದು ಜನ್ಮನೇ ನಮ್ಗೆ ಒಂದು ಅವಕಾಶ. ಮನುಷ್ಯನಾಗಿ ಹುಟ್ಟೋದು ಅಂದ್ರೆ ಆತ್ಮವನ್ನ ಅರಿಯುವಂತ ಅವಕಾಶವನ್ನ ಪಡೆದಂತೆ. ಒಮ್ಮೆ ಆತ್ಮಜ್ಞಾನ ಸಿಕ್ಕಿದ್ರೆ ಮತ್ತೆ ಹುಟ್ಟೋದು ಸಾಯೋದು ಎಂಬ ಚಕ್ರ ನಮ್ಮಿಂದ ದೂರಾಗಿ ನಿಂತು ಹೋಗುತ್ತೆ. ಆಗ ನಮ್ಮ ಪ್ರಯಾಣ ಪೂರ್ಣಗೊಳ್ಳುತ್ತೆ. ಅದೇ ಮೋಕ್ಷ, ಅದೇ ಪರಮಾರ್ಥ, ಅದೇ ನಿಜವಾದ ಸ್ವಾತಂತ್ರ್ಯ. ವೀಕ್ಷಕರೇ, ನಿಮ್ಮ ಆತ್ಮಯಾತ್ರೆ ಜ್ಞಾನ ಮಾರ್ಗದಲ್ಲಿ ಶಾಂತಿಮಯವಾಗಿ, ಸುಖಮಯವಾಗಿ ಸಾಗ್ಲಿ ಅಂತ ಈ ಒಂದು ವಿಡಿಯೋದ ಮೂಲಕ ನಿಮ್ಗೆಲ್ರಿಗೂ ಹಾರೈಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.